ಇನ್ನು ಜಯನಗರದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳನ್ನು ನಿಲ್ಲಿಸೋಗ್ತಾರೆ. ಈ ಒಂದು ದಿವಸ ಎರಡು ದಿವಸ ಯಾರೋ ಅಬ್ಜೆಕ್ಷನ್ ಮಾಡ್ತಾ ಇಲ್ವಲ್ಲ. ಜಯನಗರದ 1ನೇ ಬ್ಲಾಕ್ ಅಶೋಕ ಪಿಲ್ಲರ್ ಹಿಂಭಾಗದಲ್ಲಿ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದಾರಂತೆ. ಆಯ್ ಸ್ವಾಮಿ, ನೀವು ಇಷ್ಟೆಲ್ಲ ಮಾಡ್ತಿರಲ್ಲ, ವಾಹನ ನಿಲ್ಸಕ್ಕೆ ಸರಿಯಾದಂಥ ಜಾಗ ಇದೆಯಾ? ಸ್ವಲ್ಪ ಜನರ ಪರವಾಗಿ ಯೋಚನೆ ಮಾಡಿ. ಬೇರೆ ಕಡೆಗೆ ಏನಾದರೂ ಪಾರ್ಕಿಂಗ್ ಮಾಡಬೇಕು ಅಂತಂದ್ರೆ ಎಷ್ಟು ಖರ್ಚಾಗುತ್ತೆ ಅವ್ರಿಗೆ? ಅದೇ ದುಡ್ಡು ಉಳಿದ್ರೆ ಅವರು ಮನೆ ನಿಭಾಯಿಸ್ತಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಅರುಣ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನಗರದಲ್ಲಿ ಬೇಕಾಬಿಟ್ಟಿ ಗಾಡಿಗಳನ್ನು ನಿಲ್ಲಿಸುವಂತಹ ಜನರಿಗೆ ಬಿಸಿ ಮುಟ್ಟಲಿಸಿಕೆ ಈಗಾಗಲೇ ನಗರಾಭಿವೃದ್ಧಿ ಸಚಿವರು ಈಗಾಗಲೇ ಸೂಚನೆ ಮೇರೆಗೆ ಜಿಬಿಎ ಮತ್ತು ಪೊಲೀಸ್ ಇಲಾಖೆಯ ಸಮನ್ವಯದಿಂದ ಈ ಇಂದಿನಿಂದ ಕಾರ್ಯಾಚರಣೆ ಪ್ರಾರಂಭ ಆಗಿರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ಅಶೋಕ ಪಿಲ್ಲರ್ ಅಂದರೆ ಜಯನಗರ ಫಸ್ಟ್ ಬ್ಲಾಕ್ನಲ್ಲಿರುವಂತಹ ಹಿಂಬದಿ, ಅಶೋಕ ಪಿಲ್ಲರ್ನ ಹಿಂಬದಿ ಇರುವಂತಹ ರಸ್ತೆ ಇದು. ಈ ರಸ್ತೆಯಲ್ಲೂ ಸಹ ನೀವು ನೋಡ್ತಾ ಹೋಗ್ಬೋದು. ಈಗಾಗಲೇ ಸಂಪೂರ್ಣ ರಸ್ತೆ ಏನಿದೆ ಆ ಸಂಪೂರ್ಣ ರಸ್ತೆಯ ಪಾದಾಚಾರಿಗಳು ಓಡಾಡುವಂತಹ ಜಾಗದ ಪಕ್ಕದಲ್ಲಿ ಬೇಕಾಬಿಟ್ಟಿಯಾಗಿ ಅನೇಕ ತಿಂಗಳುಗಳಿಂದನೂ ಸಹ ವಾಹನಗಳನ್ನು ನಿಲುಗಡೆ ಮಾಡಿ ಹೋಗಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂತಹ ಜನರು ಬಂದು ಪ್ರತಿನಿತ್ಯ ವಾಹನಗಳನ್ನು ತೆಗೆಯುವಂತಹ ಕೆಲಸ ಮಾಡ್ತಿಲ್ಲ. ಇದರಿಂದ ಪಾದಾಚಾರಿಗಳಿಗೆ ಒಂದು ಕಡೆ ಓಡಾಡಲಿಕ್ಕೆ ಕಷ್ಟಕರ ಆಗ್ತಿರುವಂಥದ್ದು. ಅಂದ್ರೆ 4 ಬದಿಗಳಲ್ಲೂ ಸಹ ನೀವು ನೋಡ್ತಾ ಇರ್ಬೋದು. ಈ ರಸ್ತೆಯಲ್ಲಿ ಪ್ರಮುಖವಾಗಿ ಅಶೋಕ ಪಿಲ್ಲರ್ಗೆ ಹೋಗುವಂತಹ ರಸ್ತೆಯೂ ಸಹ ಇದಾಗಿರುವಂಥದ್ದು. ಇಂಥ ರಸ್ತೆಯಲ್ಲಿ ಇಷ್ಟರ ಮಟ್ಟಿಗೆ ಇಲ್ಲಿಯ ಜನರು ಒಂದು ಕಡೆ ಏನು ವಾಹನಗಳನ್ನು ನಿಲುಗಡೆ ಮಾಡಿ ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡ್ತಿರೋದ್ರಿಂದ ಇಂಥ ವಾಹನಗಳಿಗೆ ಬಿಸಿ ಮುಟ್ಟಿಸಲಿಕ್ಕೆ ಈಗಾಗಲೇ ಸಚಿವರ ಸೂಚನೆಯ ಮೇರೆಗೆ ನಗರದ ಜಿಬಿಎ ಮತ್ತು ಪೊಲೀಸ್ ಇಲಾಖೆಯಿಂದ ಇಂಥ ಗಾಡಿಗಳನ್ನು ಗುರುತಿಸಿ ಅವನ್ನು ತಮ್ಮ ಹತೋಟಿಗೆ ತೆಗೆದುಕೊಳ್ಳಲಿಕ್ಕೆ ಇದೀಗ ಮುಂದಾಗ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಜನ ಸಾರ್ವಜನಿಕರು ಮಾತಾಡಿದ್ದಾರೆ. ಬನ್ನಿ, ಏನು ಹೇಳ್ತಾರೆ ನೋಡೋಣ. ಅವ್ರು ಮಾಡೋದು ನಾವು ತಪ್ಪು ಅಂತ ಅಲ್ಲ, ಅವ್ರು ಮಾಡೋದು ಸರಿ ಅಂತನಲ್ಲ. ಯಾರೋ ಬಡವರು ಯಾವುದೋ ಒಂದು ಗಾಡಿ ಮಡಗಿರ್ತಾರೆ, ಅವ್ರು ನಿಲ್ಸೋದಕ್ಕೆ ವಾಹನ ನಿಲ್ಸೋಕ್ಕೆ ಜಾಗ ಇರಲ್ಲ. ಹಂಗಾಗಿ ಬಂದ್ಬಿಟ್ಟು ಎಲ್ಲೋ ಒಂದು ಕಡೆ ಯಾರನ್ನೋ ಕೇಳಿ ಒಂದು ಕಡೆ ಜಾಗ ಹಾಕಿರ್ತಾರೆ. ಈಗ ಜಾಗ ಇದ್ದಿದ್ರೆ ಅವ್ರವ್ರ ಮನೆ ಹತ್ರ ಅವ್ರು ಹಾಕಿರ್ತಾರೆ. ಸಚಿವರು ಮಾಡೋದು ತಪ್ಪು ಅನ್ನೋದಕ್ಕೂ ನಾವು ಹೇಳ್ತೇವೆ. ಅವ್ರು ಮಾಡೋದು ಒಳ್ಳೇದಕ್ಕೆ ಮಾಡ್ತಾವ್ರೆ. ಆದರೆ ಜನರ ಪರವಾಗಿ ಅವ್ರು ಯೋಚನೆ ಮಾಡಿ ನೋಡಬೇಕಲ್ಲ ಒಂದು ಸ್ವಲ್ಪ. ಈಗ ಜನರ ಪರವಾಗಿ ಯಾರೋ ಗಾಡಿ ತೊಗೊಂಡಿರೋ ಮನೆ ಬಾಗಿಲಿಗೆ ಜಾಗ ಇತ್ತಂದ್ರೆ ಅವ್ರ ಮನೆ ಬಾಗಿಲು ಮಾಡ್ಕೊತಾರೆ. ಪಾರ್ಕಿಂಗ್ ಇವಾಗ ನೋಡಿ, ಎಲ್ಲೋ ಒಂದು ಕಡೆ ಪಾರ್ಕಿಂಗ್ ಮಾಡ್ಬೇಕಂದ್ರೆ ಪಾರ್ಕಿಂಗ್ 3,000 ರೂಪಾಯಿ ಕೇಳಬೇಕು. ಆ 3,000 ರೂಪಾಯಿ ಅಂತಂದ್ರೆ ಅವ್ರ ಮಕ್ಕಳು ಮರಿ ಖರ್ಚಿಗಾಗುತ್ತೆ, ಮಕ್ಳಿಗೆ ಫೀಸ್ಗಾಗುತ್ತೆ. ವರ್ಷಾನುಗಟ್ಟಲೆ ನಿಲ್ಲಿಸುವಂಥ ಗಾಡಿಗಳಾಗಿತ್ತಂದರೆ ಅದನ್ನು ತೆರೆಪಡಿಸ್ಲೇಬೇಕು ಸರ್. ಏನೋ ಅದು ನಿಂತ್ಕೊಂಡಿರುತ್ತೆ, ಓಡಾಡ್ತಾ ಇರುತ್ತೆ, ಬರ್ತಾ ಇರ್ತೀವಿ, ತೊಗೊತಾ ಇದೀವಿ ಅಂದರೆ ಅದು ಓಕೆ. ಬಟ್ ಅಲ್ಲೇ ನಿಂತಿರೋ ಗಾಡಿಗಳಾಗಿತ್ತು ಅಂದರೆ ಅದು ಎತ್ತೋದು ತಪ್ಪೇನಿಲ್ಲ ಸರ್. ಶೋರೂಮಿಂದ ಆಚೆ ಬಂದವಾಗ್ಲೇ ಪ್ರತಿಯೊಬ್ಬರಿಗೂ ಅವ್ರವ್ರ ಮನೆ ಮುಂದೆ ಗಾಡಿ ನಿಲ್ಸ್ಕೊಳಕ್ಕೆ ಜಾಗ ಇದ್ದರೆ ಮಾತ್ರನೇ ತಗೋಬೇಕು. ಯಾಕಂದರೆ ರೋಡಲ್ಲಿ ತಗೊಂಬಂದು ನಿಲ್ಸ್ಕೊಂಡ್ರೆ ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ. ಇವಾಗ ಯಾಕಂದರೆ ಪಕ್ಕದ ಮನೆಯವನ ಹತ್ರ ನಿಲ್ಸಿದ್ರೆ ಅವನು ಇಲ್ಲೇನಕ್ಕೆ ನಿಲ್ಲಿಸ್ತೀಯ, ಮನೆ ಮುಂದೆ ನಿಲ್ಲಿಸ್ಬೇಡ, ನಿಮ್ಮ ಮನೆ ಹತ್ರ ನೀನು ಹಾಕೋ ಗಾಡಿ ಅಂತ ಹೇಳಿ ಅವರು ತೊಂದರೆ ಮಾಡ್ತಾರೆ. ಆ ಥರ ಇದೆ ಪರಿಸ್ಥಿತಿ. ಅವ್ರವ್ರ ಮನೆಗಳ ಹತ್ರ ಜಾಗ ಇರಲ್ಲ, ಪಾಪ ಅವ್ರೇನು ಮಾಡ್ತಾರೆ, ಅದಕ್ಕೋಸ್ಕರ ಅವರು ಇನ್ನೊಂದು ಕಡೆ ಹಾಕಿರ್ತಾರೆ. ಅವರು ಅದಕ್ಕೇನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಅದು ಎತ್ಕೋಬೇಕು.